ಗುಡ್ ಮಾರ್ನಿಂಗ್. ಇವತ್ತು ನಾನು ಡಿಸೈಡ್ ಮಾಡ್ಕೊಂಡೆ ವೆಜಿಟೇರಿಯನ್ ಫುಡ್ ಕನ್ಸ್ಯೂಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಯಾವಾಗ್ಲೂ ನಾನ್ ವೆಜ್ ಡೈಲಿ ಮಾಡ್ಕೋತಾನೆ ಇರ್ತೀನಿ, ಬಿಕಾಸ್ ದಟ್ಸ್ ವೆರಿ ಈಸಿ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ವೆಜ್ ನಲ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೆ ನನ್ನ ತಲೆ ಓಡೋದೇ ಇಲ್ಲ, ಏನ್ ಪ್ರಿಪೇರ್ ಮಾಡ್ಬೇಕನ್ನೋದು ಸ್ವಲ್ಪ ನನಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ವೆಜ್ ಆಪ್ಷನ್ ಅಲ್ಲಿ, ಹಾಗಾಗಿ ನನ್ನ ತಲೆ ಓಡ್ತಾ ಇಲ್ಲ. ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಿವಸ ಆ ಸೀರೀಸ್ ರನ್ ಮಾಡೋಣ ಅಂತ, ಬರೀ ವೆಜಿಟೇರಿಯನ್ ಫುಡ್ ತಿನ್ನೋ ಸೀರೀಸ್ ರನ್ ಮಾಡೋಣ ಅಂತ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಎವ್ರಿ ಡೇ ಎಗ್ ಆತರ ಏನಾದ್ರು ತಗೋತಾ ಇದ್ದೆ, ಬಟ್ ಇವತ್ತು ವೆಜಿಟೇರಿಯನ್ ಫುಡ್ ಸೀರೀಸ್ ರನ್ ಮಾಡ್ತಾ ಇದ್ದೀನಲ್ಲ. ಸೊ ಪೊಮೊಗ್ರನೇಟ್ ಪೀಲ್ ಮಾಡ್ಕೊಂಡಿದ್ದೀನಿ. ಪೊಮೊಗ್ರನೇಟ್ ಜೊತೆ ಕುಕುಂಬರ್ ಅಂಡ್ 7-in-1 ಟ್ರೂ ಎಲಿಮೆಂಟ್ಸ್ ಅವ್ರದ್ದು ಇದು ಎಲ್ಲ ಡ್ರೈ ಸೀಡ್ಸ್ ಗಳು ಬರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರೊಳಗಡೆ ಸೋಯಾ ಬೀನ್ ಇರ್ಬೋದು, ಅಂಡ್ ಏನೋ ಪಂಪ್ಕಿನ್ ಸೀಡ್ ಇದೆ, ಅಂಡ್ ವಾಟರ್ಮೆಲನ್ ಸೀಡ್ ಇದೆ, ಅಂಡ್ ಚಿಯಾ ಸೀಡ್ಸ್ ಇದೆ, ಫ್ಲಾಕ್ ಸೀಡ್ಸ್ ಇದೆ, ಎಲ್ಲ ಮಿಕ್ಸ್ ಆಗಿರೋ 7 ಸೀಡ್ಸ್ ಗಳು ಮಿಕ್ಸ್ ಆಗಿರೋದಿದೆ, ಅಂಡ್ ಪೀನಟ್ ಕೂಡ ಇದೆ. ಅದ್ರ ಜೊತೆ ನಾನು ಹ್ಯಾಂಡ್ಫುಲ್ ಆಗಿ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಂಡ್ ಟೇಸ್ಟ್ ಮಾಡ್ತೀನಿ. ಇಟ್ಸ್ ಗುಡ್. ಆರಾಮಾಗಿ ಟ್ರೈ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಈ ವೀಕ್ ಸ್ಪೆಷಾಲಿಟಿ ಇದೆ. ವೆಜ್ ನಲ್ಲಿ ನಾನು ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನೆಲ್ಲ ಮಾಡ್ಕೋತೀನಿ ವೆಜ್ ನಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆನಾ? ನಿಮ್ಗೂ ಏನಾದ್ರು ತಲೆ ಓಡ್ತಾ ಇರ್ಲಿಲ್ಲ, ವೆಜ್ ಅಲ್ಲಿ ಏನ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಸೀರೀಸ್ ನ ಫಾಲೋ ಮಾಡಿ. ಎಸ್, ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ವೀಕ್. ನನಗೊತ್ತು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಬಟ್ ಸ್ಟಿಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅದನ್ನ. ಓಕೆನಾ? ಇವಾಗ ನಾನು ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಓಕೆನಾ? ಇನ್ ಬಿಟ್ವೀನ್ ಲೇಟ್ ಆಗ್ಬಿಟ್ಟಿದೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ ತಗೊಂಡಿದ್ದೆ. ಇವಾಗ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ. ಲಂಚ್ ಟೈಮ್ ನಲ್ಲಿ ಇರ್ತೀನಿ ನಾನು. ಲಂಚ್ಗೆ ಏನ್ ಮಾಡ್ಕೋತೀನಿ ತೋರಿಸ್ತೀನಿ. ಓಕೆನಾ? ಇವತ್ತು ನಾನು ಫ್ರೆಂಡ್ ಪ್ಲೇಸ್ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೇನೆ. ಬಿಕಾಸ್ ಮೇಡ್ ಡಿಡ್ ನಾಟ್ ಕಮ್ ಫ್ರಮ್ ಪಾಸ್ಟ್ 3 days. ನೆನ್ನೆ ಎಲ್ಲ ಕುಕ್ ಇದ್ರಲ್ಲ, ಅವ್ರಿಗೇನೆ ಕ್ಲೀನ್ ಮಾಡಿ ಅಂತ ಹೇಳಿದ್ವಿ. ಈಗ ಕ್ಲೀನ್ ಮಾಡಿದ್ರು, ಬಟ್ ಇವತ್ತು ಸ್ವಲ್ಪ ಮೆಸ್ಸಿ ಆಗ್ಬಿಟ್ಟಿದೆ. ಅಂಡ್ ನನಗೆ ಎನ್ವೈರನ್ಮೆಂಟ್ ಕ್ಲೀನ್ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ. ಹಾಗಾಗಿ ಐ ವಾಸ್ ಜಸ್ಟ್ ಟೆಕ್ಸ್ಟಿಂಗ್ ಮೈ ಫ್ರೆಂಡ್ ದಟ್ ಕ್ಯಾನ್ ಐ ಕಮ್ ಟು ಯುವರ್ ಪ್ಲೇಸ್ ಅಂತ ಹೇಳಿ. ಅವ್ರು ಓಕೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅವ್ರ ಪ್ಲೇಸಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನಾನು ಲಂಚ್ಗೆಲ್ಲ ಹೋಗಿ ಅಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಅಂಡ್ ಆಲ್ಸೋ ಐ ನೀಡ್ ಟು ಫೋಕಸ್ ಆನ್ ಮೈ ವರ್ಕ್. ಇವಾಗ ನಾನು ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಸೊ ಫಸ್ಟ್ ನಾನು ಕೆಲಸ ಮುಗಿಸ್ತೇನೆ, ಆಮೇಲೆ ಹಲ್ದಿಗೆ ಹೋಗಿ ಏನ್ ಮಾಡೋದು ಅಂತ ಫಿಗರ್ ಔಟ್ ಮಾಡ್ತೀನಿ. ಅಂಡ್ ಇನ್ಫ್ಯಾಕ್ಟ್ ನಾನು ಇನ್ಸೈಡ್ ಸನ್ರೈಸ್ ಸೊಸೈಟಿ ತುಂಬಾ ಜನನ ಕಾಂಟ್ಯಾಕ್ಟ್ ಮಾಡಿ ನೋಡಿದೆ. ಅವ್ರು ಯಾರು ಎಲ್ಲರೂ ಆಫ್ಟರ್ನೂನ್ ಆಗಿರೋದ್ರಿಂದ ಎಲ್ಲರೂ ಬಿಸಿ ಇದ್ದಾರೆ. ಇದರ್ ಈವ್ನಿಂಗ್ ಬರ್ತಾರೆ ಇಲ್ಲ ಮಾರ್ನಿಂಗ್ ಬರ್ತಾರೆ. ಅಂಡ್ ನಾನು ಇವತ್ತು ಸರಿಯಾಗಿ ಕೆಲಸ ಫಿನಿಶ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಐ ನೀಡ್ ಟು ಫೋಕಸ್ ಆನ್ ಮೈ ವರ್ಕ್ ಅಂಡ್ ಐ ವಿಲ್ ಫೋಕಸ್ ಆನ್ ದ್ಯಾಟ್. ಅದು ಆದ್ಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಫೋಕಸ್ ಮಾಡ್ತೇನೆ. ಎಸ್, ಲಂಚ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದೆ. ನಾನು ತಂದೂರಿ ಚಿಕನ್ ಮಾಡ್ಕೋಬೇಕು ಅನ್ಕೊಂಡೆ. ಚಿಕನ್ ಡ್ರಮ್ ಸ್ಟಿಕ್ ಬರುತ್ತಲ್ಲ ಅದರಲ್ಲಿ. ಐ ಆಮ್ ಸೋ ಸಾರಿ, ನಾನು ನಾನ್ ವೆಜ್ ತಿಂತಾ ಇದ್ದೇನೆ ಇವತ್ತು. ಐ ಡಿಡ್ಂಟ್ ನೋ ವಾಟ್ ಟು ಈಟ್. ಸೊ ಹಾಗಾಗಿ ನಾನ್ ವೆಜ್ ಡ್ರಮ್ ಸ್ಟಿಕ್ ಆರ್ಡರ್ ಮಾಡ್ಕೊಂಡಿದ್ದೆ. ತಂದೂರಿ ಚಿಕನ್ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಹೋಗಿ ನಾನು ಸಾರ್ಟ್ ಔಟ್ ಮಾಡ್ತೀನಿ ಅದನ್ನ. ಪಾಪ ನಮ್ಮ ಫ್ಲಾಟ್ ಮೇಟ್ ಕೇಳ್ತಾ ಇದ್ರು, ಅವರು ಟ್ರೈ ಮಾಡಿದ್ರು, ಬಟ್ ಏನೂ ಆಗ್ತಾ ಇಲ್ಲ. ಸೊ ದ್ಯಾಟ್ಸ್ ದಿ ಪ್ರಾಬ್ಲಮ್. ಮೇಡ್ ಮೇಲೆ ಡಿಪೆಂಡ್ ಆದ್ರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ. ಅಂಡ್ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಇವಾಗ ಐ ವಿಲ್ ಫಿನಿಶ್ ಮೈ ವರ್ಕ್. ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ.
ಹೌಸ್ ಎಲ್ಲ ಕ್ಲೀನ್ ಆಗಿದ್ದಾರೆ ಇವಾಗ. ನಮ್ಮ ಕುಕ್ಗೆ ಬಂದು ಕ್ಲೀನ್ ಮಾಡೋಕೆ ಹೇಳಿದ್ವಿ. ಇವಾಗ ಹೋಗಿ ಲಂಚ್ ಪ್ರಿಪೇರ್ ಮಾಡ್ಕೋಬೇಕು. ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬಂದ್ರೆ OTGನಲ್ಲಿ ಚಿಕನ್ ಡ್ರಮ್ ಸ್ಟಿಕ್ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನ ಇಟ್ಟಿದ್ದೀನಿ. ರೈಸ್ ಆಗಿದೆ, ಸಾಂಬಾರ್ ಇದೆ, ಆ್ಯಂಡ್ ಅದ್ರ ಜೊತೆ ಸ್ಯಾಲಡ್ ಮಾಡ್ಕೊಂಡು ತಿನ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಇವಾಗ ಸ್ವಲ್ಪ ಲೇಟ್ ಆಗಿದೆ. ಇದಾಗೋ ತನಕ ಹೋಗಿ ಒಂದು ಕೆಲಸ ಮಾಡ್ತೀನಿ, ಅದಾದ್ಮೇಲೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈಗ ಅಂದರೆ ನಾವು ನಮ್ಮ ಕುಕ್ಕಿನೇ ಬಂದು ಕ್ಲೀನ್ ಮಾಡೋಕೆ ಹೇಳಿದ್ವಿ. 3 days ಇಸ್ ಗೋಯಿಂಗ್ ಟು ಬಿ 4 days ಅನ್ಸುತ್ತೆ. ಇನ್ನೂ ಬಂದಿಲ್ಲ ಅವರು, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಅವ್ರು ಬರೋ ತನಕ ಹೀಗೆ ಏನೋ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ಟೈಮ್ ತಗೋಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ವೆಯ್ಟ್ ಮಾಡ್ಕೊಂಡು ಇದು ಹೀಗೆ ಬಿಟ್ಬಿಟ್ಟು ನನ್ನ ಕೆಲಸ ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಬಂದು ನಾನು ಊಟ ಮಾಡ್ತೀನಿ. No, I am eating this one. If I want, I'll take it after it. You try. You want to raita? No. I'll take biryani. Sure. Raita is also good and it's healthy also. Actually, where are you keeping the red waste for today? Actually, said that he is not well. Okay. But still, he went to other apartment. They got to know and they fired him. So good, no? So last year the cook and I used to have, she used to like not come a lot, and she used to see the entry for us, and she used to say, I'm hospitalized, I can't come. But we are so nice, even after that, we did not tell. There are a lot of apartments, so they don't care about us. There are a lot of apartments, no? Yeah. I don't like it, but sometimes you have to do it. But here maids are so sensitive. They, if you say something, they have one option. It's too hard to deal with sensitive people, okay? Honestly, they take offense so easily. Yeah. ಇವತ್ತು ಥರ್ಸ್ಡೇ ನನ್ನ ಫೇವ್ರೇಟ್ ಡೇ. ರಾಯರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ನನಗೆ ಥರ್ಸ್ಡೇ ಟೈಮ್ನಲ್ಲಿ ಆದಷ್ಟು ನಾನು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಆಫೀಸ್ ಕೆಲಸ ಆದ್ಮೇಲೆ ಸ್ವಲ್ಪ ಹೆಕ್ಟಿಕ್ ಆಗುತ್ತೆ, ಬಟ್ ಸ್ಟಿಲ್ ನನಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ. ನನಗೆ ಅದರ ಪೂಜೆ ಮಾಡೋದು ಇಷ್ಟ ಆಗುತ್ತೆ. ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಆಫೀಸ್ ಮುಗಿಸ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪ್ರಸಾದ ಮಾಡ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಪ್ರಸಾದ ನಾನು ಸಿಂಪಲ್ ಆಗಿ ಮಾಡ್ತೀನಿ. ಇವತ್ತು ನಾನು ಹೆಸರು ಬೇಳೆ ಕೋಸಂಬರಿ ಬರುತ್ತಲ್ಲ ಅದನ್ನ ಮಾಡೋಣ ಅನ್ಕೊಂಡಿದೀನಿ. ನಾನ್ ಹೇಗ್ ಮಾಡ್ಕೋತೀನಿ ಅಂತ ಹೇಳಿ ನಾನು ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೀನಿ. ವೆರಿ ಸಿಂಪಲ್. ಹೆಸರು ಬೇಳೆನ ಸೋಪ್ ಮಾಡಿ ಇಟ್ಕೊಂಡಿದೀನಿ. ಪ್ಲೇಟ್ ಒಳಗಡೆ ಕುಕುಂಬರ್ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂಡ್ ಕ್ಯಾರೆಟ್, ಕೊರಿಯಂಡರ್ ಲೀವ್, ಚಿಲ್ಲಿ ಸ್ಮಾಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂಡ್ ಲೆಮನ್, ಕೋಕೋನಟ್. ಇದಿಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ಆದ್ಮೇಲೆ ಸಾಲ್ಟ್, ಪಿಂಕ್ ಸಾಲ್ಟ್ ಹಾಕೋತಾ ಇದ್ದೀನಿ, ಅಂಡ್ ಪೆಪ್ಪರ್. ಸೊ ಪೆಪ್ಪರ್ ಇದ್ರಲ್ಲೇ ಇದೆ. ಅವತ್ತು ನನ್ನ ಟೈಮ್ ಸಿಗ್ಲಿಲ್ಲ ಬಾಕ್ಸ್ ಅಲ್ಲಿ ಆಗಿಡೋದಕ್ಕೆ, ಹಾಗೇನೆ ಗ್ರೈಂಡ್ ಮಾಡ್ಬಿಟ್ಟು ಹಾಗೆ ಇಟ್ಬಿಟ್ಟೆ. ಇವಾಗ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಪ್ರಸಾದ ರೆಡಿ ಆಗುತ್ತೆ. ಅಷ್ಟೇ, ವೆರಿ ಸಿಂಪಲ್ ಅಂಡ್ ತುಂಬಾ ಹೆಲ್ದಿ ಆಗಿರುತ್ತೆ ಅಂಡ್ ಪ್ರಸಾದ ತರನೂ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಫಸ್ಟ್
ಪೂಜೆ ಎಲ್ಲ ಮುಗೀತು ಅಂಡ್ ಊಟನೂ ಕೂಡ ಮಾಡಿದೆ ನಾನು. ಪೂಜೆ ಆದ್ಮೇಲೆ ಊಟ ಮಾಡಿದೆ. ಎಸ್, ಥರ್ಸ್ಡೇ ಇನ್ನೂ ಒಂದ್ ದಿವಸ ಕೆಲಸ ಮಾಡ್ಬೇಕು, ಸ್ಯಾಟರ್ಡೆ ಸಂಡೇ ಬರ್ಬೇಕು ಅಂತ ಹೇಳಿದ್ರೆ. ಬಟ್ ಇವತ್ತು ಒಂಥರ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಚಿಯಾ ಪುಡಿಂಗ್ ಪ್ರಿಪೇರ್ ಮಾಡ್ಕೊಂಡು ಕೆಳಗಡೆ ಬೀಳ್ಸಿದೀನಿ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಅದಾದ್ಮೇಲೆ ಈವ್ನಿಂಗ್ ಕ್ಲೀನ್ ಮಾಡ್ಬೇಕಾದ್ರೆ ಫ್ಲವರ್ ವೇಸ್ ಕೂಡ ಕೆಳಗಡೆ ಬೀಳ್ಸಿದೀನಿ. ಎಷ್ಟು ಪ್ರಿಟಿ ಆಗಿತ್ತು, ಅದು ಸಕ್ಕತ್ತಾಗಿತ್ತು. ಬಟ್ ಅದನ್ನು ಬಿಡಿಸಿ ಹೊಡೆದಾಕಿದ್ದೀನಿ ಇವತ್ತು. ಬಟ್ ನನ್ನ ಫ್ಲಾಟ್ ಮೇಟ್ ಬಂದು ಏನಾಗ್ತಿದೆ ಇವತ್ತು, ಯಾಕೆ ಅಂತ ಕೇಳ್ತಿದ್ರು. ನನಗೇನೋ ಗೊತ್ತಿಲ್ಲ, ಇವತ್ತು ಒಂಥರ ಏನೋ ಲೈಕ್ ಐ ವಾಸ್ ಅಟೆಂಟಿವ್. ಇಟ್ಸ್ ನಾಟ್ ಲೈಕ್ ಏನೋ ನಾನು ಅಟೆಂಟಿವ್ ಆಗಿ ಇರ್ಲಿಲ್ಲ ಅಂತ ಏನಿಲ್ಲ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಒಂದೊಂದ್ಸಲ ಆ ಥರ ಆಗುತ್ತೆ. ಏನಾದ್ರೂ ಒಂದು ನಿಮ್ಗೆ ಆ ಥರ ಏನಾದ್ರೂ ಆಗಿದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ ಅಲ್ವಾ. ಮೇ ಬಿ ದಿಸ್ ಇಸ್ ಒನ್ ಆಫ್ ದೋಸ್ ಡೇಸ್ ಅಂತ ಹೇಳ್ಬೋದು. ಬಟ್ ನಾಳೆ ಫ್ರೈಡೇ ನಾನು ಕರೆಕ್ಟ್ ಆಗಿ ಇನ್ಮೇಲೆ ಪ್ರಾಪರ್ ಆಗಿ ನಿದ್ರೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಿಕಾಸ್ ಐ ಆಮ್ ನಾಟ್ ಸ್ಲೀಪಿಂಗ್ ಫಾರ್ 8 hours. 8 hours ನಾನು ನಿದ್ದೆನೆ ಮಾಡ್ತಾ ಇಲ್ಲ. ಸೊ 8 hours ನಿದ್ದೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂಡ್ ನಾಳೆ ಬೆಳಗ್ಗೆ ಬೇಗ ಏನ್ ಎದ್ದೇಳೋದಿಲ್ಲ, ಪ್ರಾಪರ್ ಆಗಿ ನಿದ್ದೆ ಮಾಡ್ಬಿಟ್ಟು ಆರಾಮಾಗಿ ಎದ್ದೇಳ್ತೀನಿ. ಬಿಕಾಸ್ ಈವ್ನಿಂಗ್ ವರ್ಕೌಟ್ ಮಾಡಕ್ ಹೋಗ್ತೀನಿ. ಫ್ರೈಡೇ ಆಗಿರೋದ್ರಿಂದ ಒಂದು ಮತ್ತೆ ಕೆಲಸ ಮಾಡ್ಬೇಕು, ಆ ಥರ ಎಲ್ಲ ಟೆನ್ಷನ್ ಇರಲ್ಲ. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಮಾಡಕ್ ಹೋಗ್ತೀನಿ. ಅಂಡ್ ಸ್ಯಾಟರ್ಡೆ ಸಂಡೇ ಎಸ್, ರೈಟ್ ನಾವು ನನ್ಗೇನು ಪ್ಲಾನ್ಸ್ ಇಲ್ಲ. ಆಸ್ ಆಫ್ ನಾವು ಗೊತ್ತಿಲ್ಲ, ಸಡನ್ ಆಗಿ ಪ್ಲಾನ್ ಮಾಡ್ಬಿಡ್ಬೋದು ಅನ್ಸುತ್ತೆ. ಐ ಡೋಂಟ್ ನೋ. ಫೈನಲಿ ಮೇಡ್ ಬಂದಿದ್ರು ಇವತ್ತು. ಪಾಪ 3 days ಇಂದ ಅವ್ರು ಬಂದಿರ್ಲಿಲ್ಲ. ಓಕೆನಾ, ಇವತ್ತಂತೂ ಒಂದು 4-5 times ಕಾಲ್ ಮಾಡಿದ್ದೀನಿ. ನನ್ನ ಫ್ಲಾಟ್ ಮೇಟ್ ಅಂತೂ ಪ್ಲೀಸ್ ಬರೋ ಕೇಳು ಅಂತ ಹೇಳ್ತಾ ಇದ್ರು. ಫೈನಲಿ ನನ್ನ ಹೇಗೋ ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊಂಡಿದ್ದಕ್ಕೆ ಬಂದಿದ್ರು, ಬಂದು ಕ್ಲೀನ್ ಮಾಡಿದ್ರು. ಅದಾದ್ಮೇಲೆ ನಾನು ಪೂಜೆ ಮಾಡ್ಬೇಕಿತ್ತಲ್ಲ, ಹಾಗಾಗಿ ನಾನೇ ಎಲ್ಲ ನೀಟಾಗಿ ಮನೇನ, ನನಗೇನೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ, ನನ್ನ ಕೈಯಿಂದಾನೇ ಮಾಡಿದ್ರೆ ಒಂದ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಲ್ಲ ಅಂದ್ರೆ ನನ್ಗೇನೋ ಕ್ಲೀನ್ ಅನ್ಸ್ತಿರಲ್ಲ. ಹಾಗಾಗಿ ಕೈಯಿಂದ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ, ಎಲ್ರು ಕೈಯಿಂದಾನೇ ಕ್ಲೀನ್ ಮಾಡೋದು. ಐ ಮೀನ್ ಮಾಪಿಂಗ್ ಎಲ್ಲ ನಾನು ಕೈಯಿಂದ ಮಾಡಿ, ಏನೋ ಮಾಪ್ ಸ್ಟಿಕ್ ಎಲ್ಲ ಯೂಸ್ ಮಾಡಿದೆ, ಕೈಯಿಂದಾನೇ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಒಂಥರ ನನಗೆ ಖುಷಿ ಆಗಿದೆ. ನನಗೆ ಥರ್ಸ್ಡೇ ರಾಯರ್ ಅಂದ್ರೆ ತುಂಬಾ ಇಷ್ಟ ಇರೋದ್ರಿಂದ ನನಗೆ ಥರ್ಸ್ಡೇ ಟೈಮ್ ಪೂಜೆ ಮಾಡಿದ್ರೆ ಅದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್, ಓ ಮೈ ಗಾಡ್. ಐ ಮೀನ್ ಸ್ಪಿರಿಚುವಲ್ ಅಂತ ಹೇಳ್ಬೋದು. ಅಂದ್ರೆ ನನಗೆ ತುಂಬಾ ಫ್ಯಾನ್ಸಿಯಾಗಿ ಫಾಸ್ಟಿಂಗ್ ಏನೇನೋ ಮಾಡ್ತಿರಲ್ಲ, ಅವ್ರು ವ್ರತ ಮಾಡೋದು ಅದೆಲ್ಲ ನಂಗೆ ಮಾಡೋಕ್ ಬರಲ್ಲ. ಬೇಸಿಕ್ ನನಗೆ ಏನೋ ಕ್ಲೀನ್ ಆಗಿಲ್ಲ, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಮಂದಿರೆಲ್ಲ ಡೆಕೋರೇಟ್ ಮಾಡಿ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದನ್ನ ಬಿಟ್ಟು ಬೇರೆ ಏನೇನೋ ಮಾಡ್ತಾರಲ್ಲ, ಅದೆಲ್ಲ ನಂಗೆ ಮಾಡೋಕ್ ಬರಲ್ಲ. ಫಾಸ್ಟಿಂಗ್ ಎಲ್ಲ ಮಾಡಿ ಏನೇನೋ ವ್ರತ ಮಾಡೋದಂತೆ ಏನೇನೋ ಮಾಡ್ತಾರಲ್ಲ, ಅದೆಲ್ಲ ನನ್ನ ಹತ್ರ ಬೆಳೆದಿಲ್ಲ. ಓಕೆನಾ, ನಮ್ಮ ಮನೆಯಲ್ಲಿ ಯಾವತ್ತೂ ನಮ್ಮ ಅಮ್ಮ ಆಗ್ಲಿ ನಮ್ಮ ಅಪ್ಪಾಜಿ ಆಗ್ಲಿ ನನ್ ಫೋರ್ಸ್ ಮಾಡಿ ಮಾಡ್ಬೇಕು ಅಂತ ಯಾವತ್ತೂ ಹೇಳಿಲ್ಲ. ಹಾಗಾಗಿ ನನಗೆ ಯಾವ ತರ ಇಷ್ಟ ಆಗುತ್ತೋ, ಇನ್ಫ್ಯಾಕ್ಟ್ ನನ್ ಮನೆಗೆ ಹೋದಾಗ ಏನೋ ನನ್ನ ಪೇರೆಂಟ್ಸ್ ಪಾಪ ಏನು ಕೇಳೋದು ಇಲ್ಲ, ಮಾಡು ಆ ತರ ಎಲ್ಲ ರಿಸ್ಟ್ರಿಕ್ಟ್ ಮಾಡೋದು ಇಲ್ಲ, ನೀನ್ ಮಾಡ್ಲೇಬೇಕು ಆ ತರ ಎಲ್ಲ ಯಾವತ್ತೂ ಅವರು ಹೇಳಿಲ್ಲ. ದಟ್ಸ್ ಸಮಥಿಂಗ್ ನನಗೆ ಸ್ಪಿರಿಚುವಲ್ ಆಗಿರೋದಕ್ಕೆ ಇಷ್ಟ ಆಗುತ್ತೆ, ನಂಗೆ ಪೂಜೆ ಮಾಡೋದು ಇಷ್ಟ ಆಗುತ್ತೆ. ಬಿಕಾಸ್ ಇದು ಪಾಸಿಟಿವ್ ವೈಬ್ ಕೊಡುತ್ತೆ. ಹಾಗಾಗಿ ನಾನು ಏನೋ ಪೂಜೆ ಮಾಡೋದು ಇಷ್ಟ ಪಡ್ತೀನಿ. ಅಂಡ್ ಟೆಂಪಲ್ ಹೋಗೋದಿಲ್ಲ, ಏನೋ ಒಂಥರ ಪಾಸಿಟಿವ್ ವೈಬ್ ಕೊಡೋದ್ರಿಂದ ಅಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಅಂಡ್ ಪೂಜೆ ಮಾಡಿದಾಗ ಏನೋ ಒಂಥರ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ನನ್ಗೆ ಪೂಜೆ ಮಾಡಕ್ ಇಷ್ಟ ಆಗುತ್ತೆ. ಅಂಡ್ ಇವತ್ತು ನಾನು ಯಾವ್ದಾದ್ರು ಸೀರೀಸ್ ನೋಡ್ತೀನಿ. ಫ್ರೆಂಡ್ಸ್, ನನಗದು ಹುಚ್ಚಿ ತರ ಮೋರ್ ದನ್ 20 times ನೋಡಿದೀನಿ. ಹೋಗಿನ ಆದ್ರೂ ನೋಡ್ತಾನೆ ಇರ್ತೀನಿ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಮೀ, ಸಮ್ಮನ್ ಹ್ಯಾಸ್ ಟು ಸ್ಟಾಪ್ ಮೀ. ಯಾಕಂದ್ರೆ ನೋಡ್ತಾನೆ ಇರ್ತೀನಿ. ಸಿಟ್ಕೊಂಡ್ರೆ ಅದ್ ಒಂದ್ ಬಿಟ್ರೆ ನನ್ಗೆ ಯಾವ್ದು ಇಷ್ಟ ಆಗಲ್ಲ. ತುಂಬಾ ನೋಡಿದೀನಿ ಓಕೆನಾ, ಬಟ್ ತುಂಬಾ ಜನ ಹೇಳ್ತಾರೆ ಚೆನ್ನಾಗಿದೆ, ಬಟ್ ನನ್ಗೆ ಯಾವ್ದು ಇಷ್ಟ ಆಗಲ್ಲ. ಇದು ಒಂದೇ ನಂಗೆ ತುಂಬಾ ಇಷ್ಟ ಆಗೋದು. ಅಂಡ್ ಹಾಗಾಗಿ ಅದನ್ನ ಊಟ ಮಾಡ್ಕೊಂಡ್ಬೇಕಾದ್ರೆ ನೋಡ್ತಾ ಇದ್ದೆ. ಬಟ್ ಅಫ್ಕೋರ್ಸ್ ಇವಾಗ ಬೇರೆ ಏನಾದ್ರು ಒಂದ್ 30 minutes ನೋಡ್ಬಿಟ್ಟು ಸ್ವಲ್ಪ ಸೋಂಪು ತಿನ್ಬೇಕು. ನಾನು ಇವಾಗ ಅದನ್ನ ಅಭ್ಯಾಸ ಮಾಡ್ಕೊಂಡಿದೀನಿ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ಇಟ್. ತಿಂತಾನೆ ಇರ್ತೀನಿ. ಅದನ್ನ ಊಟ ಆದ್ಮೇಲೆ ದಟ್ಸ್ ವೆರಿ ಬ್ಯಾಡ್. ಯಾವಾಗ್ಲೂ ಆತರ ತಿನ್ಬಾರ್ದು. ಬಟ್ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ನಾನು ಇನ್ಮೇಲೆ. ಅದನ್ನ ಸ್ವಲ್ಪ ತಿನ್ಬಿಟ್ಟು ಅದಾದ್ಮೇಲೆ ಏನಾದ್ರು ಒಂದ್ ಸೀರೀಸ್ ಏನಾದ್ರು ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ನೋಡ್ಕೋತೀನಿ. ಮಲ್ಕೊಂಡು ಬೆಳಗ್ಗೆ ನಾಳೆ ಫ್ರೈಡೇ ಇದೆ, ಆಫೀಸ್ ನಲ್ಲಿ ಸ್ವಲ್ಪ ಕಮ್ಮಿ ಕೆಲಸ ಇದೆ. ಸಾಕಪ್ಪ ದೇವ್ರೆ ಬೇಡ್ಕೊಂಡು ಮಲ್ಕೋತೀನಿ ಇವಾಗ. ಅಂಡ್ ನಾಳೆ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಇಟ್ಸ್ ಫ್ರೈಡೇ.
ವರ್ಕೌಟ್ ನಾನು ಈವ್ನಿಂಗ್ 7 to 8 ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ವೀಕ್ ಅಂತೂ ನಾನು ಸರಿಯಾಗಿ ವರ್ಕೌಟ್ ಮಾಡೋಕ್ಕಾಗಿಲ್ಲ, ತುಂಬಾನೇ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ ಅಂಡ್ ತುಂಬಾ ಜಾಸ್ತಿನೇ ಕೆಲಸ ಇದೆ ಆಫೀಸ್ ನಲ್ಲಿ, ಹಾಗಾಗಿ ಏನೋ ಫೋಕಸ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಒಂದೊಂದ್ಸಲ ಹಾಗಾಗುತ್ತೆ. ಇವಾಗ ನಾನು ಗ್ರೀನ್ ಟೀ ಕುಡಿಬೇಕು, ಗ್ರೀನ್ ಟೀ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅದಾದ್ಮೇಲೆ ವರ್ಕೌಟ್ ಮಾಡಿ ಡಿನ್ನರ್ ಸಾಟ್ ರೆಡಿ, ಯಾಕಂದ್ರೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ಆಫ್ಟರ್ನೂನ್. ಅದನ್ನೇ ಏನೋ ಜಸ್ಟ್ ಏನಿಲ್ಲ, ಚಿಕನ್ ಕಟ್ಲೆಟ್ ಇರುತ್ತಲ್ಲ ಅದನ್ನ ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆ ನಾನು ಕರ್ಡ್ ನಲ್ಲಿ ಏನೋ ಮಾಡ್ಕೊಂಡಿದ್ದೀನಿ ಅಂಡ್ ಸ್ವಲ್ಪ ಮೈಕ್ರೋ ಗ್ರೀನ್ಸ್ ಇದೆ ಸ್ಯಾಲಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಮಾಡ್ಕೋತೀನಿ. ಇವಾಗ ನಾನು ಗ್ರೀನ್ ಟೀ ಕುಡಿಬೇಕು, ತುಂಬಾನೇ ನನ್ಗೆ ಕುಡಿಬೇಕಂತ ಅನ್ನಿಸ್ತಾ ಇದೆ. ನಂಗೆ ತುಂಬಾ ಸ್ಟ್ರೆಸ್ಫುಲ್ ಆದ ಗ್ರೀನ್ ಟೀ ಕುಡಿದ್ರೆ ಒಂದ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಹಾಗಾಗಿ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಅಂಡ್ ನಾನು ಈ ತರ ಗ್ರೀನ್ ಟೀ ಈ ತರ ಪ್ಯಾಕೇಜಿಂಗ್ ಇರುತ್ತಲ್ಲ, ವಾಟ್ ಇಸ್ ದಿಸ್, ನಪೋರ್ ಅಂತ ಇದೆ ಗ್ರೀನ್ ಟೀ. ಈ ತರ ನಿಮ್ಗೆ ಪ್ಯಾಕೇಜಿಂಗ್ ಸಿಗುತ್ತೆ. ಗ್ರೀನ್ ಟೀ ಬ್ಯಾಗ್ಸ್ ಗಳಿಗಿಂತ ದಿಸ್ ಇಸ್ ಬೆಟರ್ ಅಂತ ಅನ್ಸುತ್ತೆ. ಆಫ್ಟರ್ನೂನ್ ನಾನು ರೋಸ್ ಟೀ ಕುಡಿದಿದ್ದೆ, ಹರ್ಬಲ್ ಟೀ. ಐ ಮೀನ್ ನಾಟ್ ದಟ್ ಟೀ, ಏನಂದ್ರೆ ವಾಟರ್ಗೆ ರೋಸ್ ಪೆಟಲ್ಸ್ ಎಲ್ಲ ಬರುತ್ತಲ್ಲ, ಅದನ್ನ ಹಾಕೊಂಡು ಸ್ಟ್ರೈನ್ ಮಾಡ್ಕೊಂಡು ಕುಡ್ಕೊಳ್ಳೋದು, ಅದನ್ನ ಕುಡಿದಿದೆ. ಇವಾಗ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ ಅಂಡ್ ಐ ಶುಡ್ ಪ್ರಿಪೇರ್. ಸ್ಟ್ರೈನರ್ ತಗೊಂಡಿದ್ದೆ ಓಕೆನಾ, ಬಟ್ ಅದು ಮಿಕ್ಸ್ ಆಗ್ಬಿಡುತ್ತೆ, ಏನೋ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅದು. ಹಾಗಾಗಿ ಇದು ಕಾಫಿ ಎಲ್ಲ ಫಿಲ್ಟರ್ ಮಾಡ್ತೀವಲ್ಲ, ಅದು ಇಟ್ಕೊಂಡಿದ್ರಲ್ಲೇ ಒಂದ್ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಆ ಸ್ಟ್ರೈನರ್ ತುಂಬಾ ಸ್ಟ್ರೈನರ್ಸ್ ಇತ್ತು, ಮನೆ ಎಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕಲ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ಹೊಸ ತಗೊಂಡಿದ್ದೆ, ಅದೆಲ್ಲ ಹೊರಗಡೆ ಬರ್ತಿದೆ. ಅದ್ರ ಒಳಗಡೆ ಹಾಕಿದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಹಾಕ್ತೀನಿ ಅಲ್ವಾ, ಅದ್ರಲ್ಲಿ ಈಚೆ ಬರ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಸರಿಯಾಗಿ ಫಿಟ್ ಆಗ್ತಾ ಇಲ್ಲ, ಕುತ್ಕೋತಾ ಇಲ್ಲ ಅನ್ನೋದಕ್ಕೆ. ಇದು ಫುಲ್ ಇತ್ತು ಓಕೆನಾ, ಖಾಲಿ ಮಾಡಿದ್ದೀನಿ. ಅರ್ಧ ಇದೆ, ಅರ್ಧ ಇಲ್ಲ, ಒಂದು 65% ಖಾಲಿ ಮಾಡ್ತಿದ್ದೀನಿ ಎಲ್ಲ. ಫ್ಲೇವರ್ ಇಸ್ ಸೋ ಗುಡ್. ಈಗ ಕ್ಯೂಟ್ ಪ್ಯಾಕೇಜಿಂಗ್ ಅಲ್ಲಿ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ, ನನ್ಗೆ ಇಷ್ಟ ಆಗುತ್ತೆ. ನಾನು ಈ ತರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ನನಗೆ ಹೆಲ್ದಿ ಫುಡ್ ಮೇಲೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಅಮೌಂಟ್ ತುಂಬಾ ಥಿಂಕ್ ಮಾಡಿದ್ರೆ ಧಾರಾಳವಾಗಿ ಕೊಟ್ಬಿಡ್ತೀನಿ. ಬಟ್ ಬೇರೆದಕ್ಕೆಲ್ಲ ತುಂಬಾ ಜಾಸ್ತಿ ಥಿಂಕ್ ಮಾಡ್ತೀನಿ. ನನಗೆ ಫುಡ್, ಹೆಲ್ದಿ ಫುಡ್ ಓಕೆನಾ, ಹೊರಗಡೆ ಫುಡ್ಗೆಲ್ಲ ನನಗೆ ಅಷ್ಟೊಂದು ಸ್ಪೆಂಡ್ ಮಾಡಕ್ ಇಷ್ಟ ಆಗಲ್ಲ. ಬಟ್ ಹೆಲ್ದಿ ಫುಡ್ ವಾಟ್ ಎವರ್ ಇಸ್ ಹೆಲ್ದಿ ಅಂತ ಯಾರೇನೇ ಹೇಳೋದ್ರು ನನಗೆ ಐ ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಇಟ್, ಸ್ಪೆಂಡ್ ಮಾಡ್ತೀನಿ. ಕೆಲವ್ರಿಗೆ ಒಂದೊಂದ್ರಲ್ಲಿ ಒಂದೊಂದು ಸ್ಪೆಂಡ್ ಮಾಡ್ತಾರಲ್ಲ, ಅವ್ರು ಗಿಲ್ಟ್ ಫೀಲ್ ಇಂದ ಸ್ಪೆಂಡ್ ಮಾಡ್ತಾರಲ್ಲ, ಆತರ ನನಗೆ ಹೆಲ್ದಿ ಫುಡ್ ನಲ್ಲಿ ಗಿಲ್ಟ್ ಫೀಲ್ ಮಾಡ್ಕೊಂಡು ಸ್ಪೆಂಡ್ ಮಾಡ್ತೀನಿ. ಈಗ ತುಂಬಾ ಹಾಟ್ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾನು ಸ್ಪೂನ್ ತಗೊಂಡೆ ಇದನ್ನ ಏನು ಕ್ವಾಂಟಿಟಿ ಎಲ್ಲ ನೋಡ್ಕೊಳಲ್ಲ, ನಾನು ಜಸ್ಟ್ ಸ್ಪೂನ್ ತಗೊಂಡು ನನ್ಗೆ ಎಷ್ಟು ಓಕೆ ಅಂತ ಅನ್ಸುತ್ತೋ ಅಷ್ಟು ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಇದು ಬಿಸಿ ಆಗಿದೆ. ದೊಡ್ಡಗಡೆ ಇಟ್ಕೊಂಡು ಈ ಸ್ಟ್ರೈನರ್ ಫಿಲ್ಟರ್ ಇರುತ್ತಲ್ಲ, ಇದನ್ನ ಸ್ವಲ್ಪ ಹಾಗೆ ಇದ್ರೊಳಗಡೆ ಇಟ್ಬಿಡ್ತೀನಿ. ಅದ್ರೊಳಗಡೆ ಇರೋದೆಲ್ಲ ಅಬ್ಸರ್ವ್ ಆಗುತ್ತೆ. ತುಂಬಾ ಅದೆಲ್ಲ ನೀಟಾಗಿ ಕೆಳಗಡೆ ಎಲ್ಲ ಹೋದ್ಮೇಲೆ ನಾನು ಫೈನ್ ಇವಾಗ ತಗೊಂಡ್ ಕುಡಿಬಹುದು. ದಿಸ್ ನಾನು ಇದೇ ಟೆಕ್ನಿಕ್ ಯೂಸ್ ಮಾಡೋದು, ಜನರಲಿ ಮಾಡೋದು ಏನಂటే ತುಂಬಾ ಇವತ್ತು ಜಾಸ್ತಿ ಕೆಲಸ ಮಾಡಿ ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ನನಗೆ ವರ್ಕೋಹಾಲಿಕ್ ಇದ್ದೀನಿ ಓಕೆನಾ, ನನ್ಗೆ ಏನು ಅಂತ ಗೊತ್ತಿಲ್ಲ. ಮುಂಚೆಯಿಂದನು ನನ್ ಸ್ಕೂಲ್ ಡೇಸ್ ಇಂದ ಇರ್ಬೋದು, ಕಾಲೇಜ್ ಎಸ್ಪೆಷಲಿ ಕಾಲೇಜ್ ಡೇಸ್ ಇಂದ ನಾನು ಸಖತ್ತು ಓದೋ ಟೈಮ್ ಅಷ್ಟು ನಮ್ಮ ಅಪ್ಪಾಜಿ ಎಷ್ಟೊಂದ್ಸಲ ನಾನು ತುಂಬಾ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮ್ಗೆ. ನಮ್ಮ ಅಪ್ಪಾಜಿ ಎಷ್ಟೊಂದ್ಸಲ ಬಂದು ಹೊರಗಡೆ ಹೋಗು, ಅಟ್ಲೀಸ್ಟ್ ವಾಕಿಂಗ್ ಮಾಡ್ಕೊಂಡು ಯಾವಾಗಲೂ ಬಿಟ್ಕೊಂಡೆ ಕೂತಿರ್ತೀಯಾ ಅಂತ ಹೇಳ್ತಾ ಇರ್ತಿದ್ರು. ಅಷ್ಟು ಓದ್ತಾ ಇದ್ದೆ. ಅಂಡ್ ಈವನ್ ಕೆಲ್ಸನೂ ಆಗಿದೆ, ಅದ್ ಬಂದಿದೆ ನನ್ಗೆ. ಅದೇನೋ ಗೊತ್ತಿಲ್ಲ ನನ್ಗೆ. ಅದೇ ಲಾಟ್ ಆಫ್ ಪೀಪಲ್ ತುಂಬಾ ರಿಲ್ಯಾಕ್ಸ್ ಮಾಡ್ಕೊಂಡು ಕೆಲಸ ಎಲ್ಲ ಮಾಡ್ತಾರಲ್ಲ, ನನ್ಗೂ ಆಗಲ್ಲ. ನನ್ಗೆ
ಕೆಲಸ ಎಲ್ಲ ಕರೆಕ್ಟ್ ಆಗಿ ಮುಗ್ಬಿಡ್ಬೇಕು ಆತರ ಒಂದು ಏನೋ ಇದಿರುತ್ತೆ. ಯಾವ ಟೈಮಲ್ಲಿ ಏನು ಕಂಪ್ಲೀಟ್ ಆಗ್ಬೇಕು ಆತರ ಕಂಪ್ಲೀಟ್ ಆಗ್ಬಿಡ್ಬೇಕು ಅಂತ ವರ್ಕಹಾಲಿಕ್ ಅಂತ ಹೇಳ್ಬೋದು. ಅಂಡ್ ಅದನ್ನ ಸ್ವಲ್ಪ ನಾನು ಕಮ್ಮಿ ಮಾಡ್ಕೋಬೇಕು. ಐ ಶುಡ್ ಬ್ಯಾಲೆನ್ಸ್ ಎವ್ರಿಥಿಂಗ್ ಅಲ್ಲ. ದಟ್ಸ್ ದಿ ಏನೋ ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ನಾವು. ಪ್ಯಾಕೇಜಿಂಗ್ ತುಂಬಾ ಕ್ಯೂಟ್ ಅನ್ಸುತ್ತೆ, ಚೆನ್ನಾಗಿದೆ. ಹಾಗೆ ಹೊರಗಡೆ ಇರ್ಬೋದು, ಇದು ನಾವು ರೆಫ್ರಿಜರೇಟರ್ ನಲ್ಲಿ ಇಟ್ಕೊಂಡ್ರೆ ಇಟ್ಕೋಬಹುದು, ಫ್ರೆಶ್ ಆಗಿರುತ್ತೆ. ಬಟ್ ನಾವು 3 ಹುಡುಗಿರು ರೆಫ್ರಿಜರೇಟರ್ ನ ಶೇರ್ ಮಾಡೋದು ಓಕೆನಾ. ಸೊ ನನಗೆ ಏನಾದ್ರು ಒಂದೊಂದ್ಸಲ ಏನನ್ಸುತ್ತೆ, ಬೇಗ ಬೇಗ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಏನಂದ್ರೆ ರೆಫ್ರಿಜರೇಟರ್ ಎಲ್ಲ ನಾನು ಒಬ್ಳೋದೇ ಆಗುತ್ತೆ ಅನಿಸ್ತಿರುತ್ತೆ. ಸರಿ ಯಾರಾದ್ರೂ ಕೇಳಿದ್ರೆ ಏನಕ್ಕೆ ಮದ್ವೆ ಮಾಡ್ಕೋಬೇಕು, ನನ್ ರೆಫ್ರಿಜರೇಟರ್ ಎಲ್ಲ ನಾನು ಒಬ್ಳೋದೇ ಆಗುತ್ತಲ್ಲ, ಅದಕ್ಕೋಸ್ಕರನಾದ್ರೂ ಮದ್ವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ದಟ್ಸ್ ವೆರಿ ಲೇಟ್. ಏನೋ ಹೇಳ್ಬಾರ್ದು. ಸೊ ಇವಾಗ ಆದ್ಮೇಲೆ ಈ ತರ ನೀಟಾಗಿ ಚೆನ್ನಾಗಿ ಫಿಲ್ಟರ್ ಆಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಅನ್ನಿಸ್ತಿದೆ. ಇವಾಗ ನಾನು ನಮ್ಮ ಗ್ರೀನ್ ಟೀನ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ವರ್ಕೌಟ್ ಮಾಡಬೇಕು. ಎಸ್, ವರ್ಕೌಟ್ ಶೂಟ್ ಮಾಡೋಕೆ ಆಗಲ್ಲ ಅನ್ಸುತ್ತೆ, ಬಿಕಾಸ್ ಕರೆಕ್ಟಾಗಿ ಫೋಕಸ್ ಮಾಡಿ ವರ್ಕೌಟ್ ಮಾಡಬೇಕು. ಹಾಗಾಗಿ ಶೂಟ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ನಾನು ವರ್ಕೌಟ್ ಮಾಡಿ ಸ್ಯಾಟರ್ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಮನೆಯಲ್ಲೇ ವರ್ಕೌಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಜಿಮ್ಗೆ ಹೋಗ್ಬೇಕಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜನ ಇಂಟರ್ನ್ಯಾಷನಲ್ ಫಿಟ್ನೆಸ್ ಇನ್ಫ್ಲೂಯೆನ್ಸಸ್ ನ ಫಾಲೋ ಮಾಡ್ತೀನಿ. ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳಿದ್ರೆ ಗ್ರೋಯಿಂಗ್ ಆನಾ, ಜೋಯಾನಾ ಅಂಡ್ ಕ್ಲೋಟಿಂಗ್, ಪೀಪಲ್ ಹೂ ಹ್ಯಾವ್ ಡನ್ MSc ಇನ್ ನ್ಯೂಟ್ರಿಷನ್. ಸೊ ನೀವು ಅಷ್ಟೇ ಯಾರನ್ನ ರ್ಯಾಂಡಮ್ ಆಗಿ ಫಾಲೋ ಮಾಡಕ್ ಹೋಗ್ಬೇಡಿ. ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿ, ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಏನು ಅಂತ. ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಅವ್ರನ್ನ ಫಾಲೋ ಮಾಡೋದಕ್ಕೆ ಅವ್ರ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿ ನನ್ಗೆ ಓಕೆ ಇವರು ಏನೋ ಜೆನ್ಯೂನ್ ಇದ್ದಾರೆ ಅಂತ ಹೇಳಿದಾಗ ಫಾಲೋ ಮಾಡಿದ್ದು. ರ್ಯಾಂಡಮ್ ಆಗಿ ಯಾರೇ ಕೂಡ ನನ್ನ ಫಿಟ್ನೆಸ್ ಟ್ರೈನರ್ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾನು ಅವ್ರನ್ನೆಲ್ಲ ಫಾಲೋ ಮಾಡೋದಿಲ್ಲ. ಅಂಡ್ ಈವನ್ ನಾನು 1 year ಪರ್ಸನಲ್ ಟ್ರೈನರ್ ಆಪ್ಟಿಂಗ್ ಮಾಡ್ಕೊಂಡಾದ್ರೂ ಕೂಡ ಅವ್ರ ಏನೋ ಬ್ಯಾಕ್ ಗ್ರೌಂಡ್, ಅವ್ರದ್ದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಅವ್ರ ಸರ್ಟಿಫಿಕೇಶನ್ ಎಲ್ಲ ಇರ್ಬೋದು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿದೆ. ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದಕ್ಕೋಸ್ಕರನೇ ಆ ಒಂದು ಸರ್ಟಿಫಿಕೇಶನ್ ಇರ್ಬೋದು ಅದೆಲ್ಲ ಇರುತ್ತೆ ಅಲ್ವಾ. ಯಾವ ಬೇಕಾದ್ರೂ ದುಡ್ಡು ಸರ್ಟಿಫಿಕೇಶನ್ ತಗೋಬಹುದು ಅಂತ ಹೇಳ್ತಾರೆ. ಅದಕ್ಕೇನೆ ನೀವು ಕಂಪ್ಲೀಟ್ ಆಗಿ ವ್ಯಾಲಿಡೇಟ್ ಮಾಡ್ಬಿಟ್ಟು ಅದಾದ್ಮೇಲೆ ನೀವು ಆಪ್ಟಿನ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ದಟ್ಸ್ ವಾಟ್ ಐ ಡೂ ಎವ್ರಿ ಟೈಮ್. ನಾನು ಅದನ್ನ ಮಾಡ್ತೀನಿ. ಇವತ್ತು ನಾನು ಜುಂಬಾ ಮಾಡ್ಬೇಕಂತ ಅನ್ಕೊಂಡಿದೀನಿ, ಅಥವಾ ಬಾಡಿ ವೇಟ್ ಟ್ರೈನಿಂಗ್, ಎರಡರಲ್ಲೊಂದು. ನಾನು ಟಿವಿ ಆನ್ ಮಾಡ್ಕೊಂಡ್ಮೇಲೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನ ನಾನು ಫಾಲೋ ಮಾಡ್ತೀನಿ. ಅಂಡ್ ಎಸ್, ವರ್ಕೌಟ್ ಫಿನಿಶ್ ಮಾಡಿದ್ಮೇಲೆ ಡಿನ್ನರ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಏನಾದ್ರು ನೋಡಿ ಕೆಳಗಡೆ ನನ್ನ ಫ್ರೆಂಡ್ಸ್ ಏನಾದ್ರು ಮೀಟ್ ಮಾಡ್ಬೇಕು ಅಂತ ಅಂದ್ರೆ ಮೀಟ್ ಮಾಡ್ಬಿಟ್ಟು ಆಮೇಲೆ ಮಾಡ್ತೀನಿ. ದಟ್ಸ್ ವಾಟ್ ಐ ಆಮ್ ಪ್ಲಾನಿಂಗ್. ಅಂಡ್ ನನ್ನ ಫ್ಲಾಟ್ಮೇಟ್ ಏನೋ ಮೆಡಿಸಿನ್ ಬುಕ್ ಮಾಡಿದ್ದು, ಅದನ್ನ ಕೊಟ್ಕಳಿಸ್ಬೇಕು. ಸ್ವಿಗ್ಗಿ ಡೆಲಿವರಿ ಬೇ ಬಂದಿದ್ದಾರೆ, ಅದನ್ನ ಕೊಟ್ಬಿಟ್ಟು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ.